ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಥಂಬ್ನೇಲ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು, ನಾವಿವತ್ತು ಬಂದಿದ್ದು ನೋಡ್ರಿ ಬೆಳಗಾವಿಯ ಒಂದು ಹೃದಯ ಭಾಗದಲ್ಲಿರುವಂಥ ಕೇಂದ್ರ ಬಸ್ ನಿಲ್ದಾಣ, ಸೆಂಟ್ರಲ್ ಬಸ್ ಸ್ಟೇಷನ್ ಬೆಳಗಾವಿಗೆ ನಾವಿವತ್ತು ಬಂದಿದ್ವಿ. ಈ ಬ್ಲಾಗ್ ಒಳಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ವಿಡಿಯೋದಾಗ ನೋಡ್ಬೋದು. ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯನ್ನಾಗಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಏನು ಇಲ್ಲಿ ಕಾಣಿಸ್ತೈತಲ್ಲ, ಇಲ್ಲಿ ಪ್ರತಿಯೊಂದು ಬಸ್ಗಳು ಯಾವ ಪ್ಲ್ಯಾಟ್ಫಾರ್ಮ್ ಒಳಗೆ ಎಷ್ಟು ಟೈಮಿಗೆ ಬರ್ತಾವೆ ಅನ್ನೋದು ಕೂಡ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡ್ಬೇಕಂತಂದ್ರೆ ಸಾಕಷ್ಟು ಪ್ರಯಾಣಿಕರು ಯಾವ ಥರ ಇಲ್ಲಿ ಬಸ್ಸಿಗಾಗಿ ಕುಳಿತಂಥ ಸೀಟ್ಗಳು ನೋಡ್ಬೋದು. ಅಷ್ಟೇ ಸ್ವಚ್ಛತೆಯನ್ನು ಇಲ್ಲಿ ಕಾಪಾಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿಯ ಸಹಾಯವಾಣಿ ಸಂಖ್ಯೆಯನ್ನು ಇಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ. ಇದು NWKSRTC ಬೆಳಗಾವಿ ಕಚೇರಿಯ ದೂರವಾಣಿ ಸಂಖ್ಯೆ ಕೂಡ ಐತಿ, ಮೇಲ್ ID ಕೂಡ ಐತಿ. ಏನಾದರೂ ನಿಮ್ಗೆ ಇದರ ಮಾಹಿತಿ ಬೇಕಾಗಿತ್ತು ಅಥವಾ ಏನಾದರೂ ದೂರನ್ನು ಹಾಕಬೇಕಾಗಿದ್ದಂದ್ರೆ ಆ ಮಾಹಿತಿಗೆ ಹಾಕ್ಬೋದು ನೀವು. ಇದು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದ ನಗರ ಪ್ರಮುಖ ಕೇಂದ್ರ ಆಗೈತಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯಾಪ್ತಿ ಒಳಗೆ ಬರುವಂಥ ಇದು ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿದಂಥ ಮತ್ತು ಸ್ವಚ್ಛತೆಗೆ ಹೆಸರಾಗಿರ್ತಕ್ಕಂಥ ಒಂದು ಬೆಳಗಾವಿಯ ಸೆಂಟ್ರಲ್ ಬಸ್ ನಿಲ್ದಾಣದ ಪ್ರಮುಖ ವಿವರಗಳನ್ನು ಇಲ್ಲಿ ನೋಡ್ಬೋದು. ಪ್ರಯಾಣಿಕರಿಗೆ ನಿರೀಕ್ಷಣಾ ಕೊಠಡಿ ಐತಿ. ಪ್ರೀಮಿಯಂ ಸಾರಿಗೆ ಬಸ್ಗಳ ಪ್ರಯಾಣಿಕರಿಗೆ ಮತ್ತು ಒಂದು AC ನಿರೀಕ್ಷಣಾ ಕೊಠಡಿ ಕೂಡ ಇಲ್ಲಿ ಇರತಕ್ಕಂಥದ್ದು. ಶುಚಿತ್ವಕ್ಕೆ ಬಂದರೆ ಇಲ್ಲಿ ನೋಡ್ಬೋದು, ಸ್ವಚ್ಛತೆ ಮತ್ತು ಅತ್ಯಂತ ಸ್ವಚ್ಛವಾಗಿರುವಂಥದ್ದು ಪೇ ಆ್ಯಂಡ್ ಯೂಸ್ ಶೌಚಾಲಯಗಳು ಕೂಡ ಇಲ್ಲಿ ಇರ್ತಾವೆ. ಆಮೇಲೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೂಡ ಇಲ್ಲಿ ಇರತಕ್ಕಂಥದ್ದು ನೋಡ್ಬೋದು. ಆಮೇಲೆ ಅಲ್ಲಲ್ಲಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೋರ್ಡ್ಗಳು, ಆಮೇಲೆ ಸೂಚನಾ ಫಲಕಗಳು ಇಲ್ಲಿ ಇರುವಂಥದ್ದು ನಮಗೆ ಕಾಣಿಸಿತ್ತು. ಆಮೇಲೆ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಕೌಂಟರ್ ಕೂಡ ಐತಿ, ಟಿಕೆಟ್ಗಳನ್ನು ಬುಕ್ ಮಾಡ್ಕೋಬೋದು. ಆಮೇಲೆ ಅಂಗವಿಕಲರಿಗೆ ಪ್ರತ್ಯೇಕವಾಗಿ ದಾರಿಯನ್ನು ಮಾಡಿದ್ದಾರೆ. ಯಾರು ಕುರುಡರು ಇರ್ತಾರೆ ಅವ್ರಿಗೆ, ಆಮೇಲೆ ವೀಲ್ ಚೇರ್ ಮೇಲೆ ಬಂದವ್ರಿಗೆ ಸ್ಕಿಡ್ ಆಗಲ್ದ ಥರ ಏನಪ್ಪ ಅಂದ್ರೆ ಟೈಲ್ಸ್ಗಳನ್ನು ಜೋಡಿಸಿ ಅವ್ರಿಗೇನು ಸ್ವಚ್ಛತೆಯನ್ನು ಕಾಪಾಡಿರ್ತಕ್ಕಂಥದ್ದು ನಮಗಿಲ್ಲಿ ಕಂಡು ಬಂದಿತ್ತು. ಈ ವಿಡಿಯೋಗಳಲ್ಲಿ ಹಂಚಿಕೊಂಡಂಥ ಮಾಹಿತಿ ಉಪಯುಕ್ತ ಅನಿಸಿತ್ತಂದ್ರೆ ಕಮೆಂಟನ್ನು ಮಾಡಿರಿ. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಮೊಟ್ಟ ಮೊದಲು ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಯಾಕಂದರೆ ನಾವು ಇದೇ ರೀತಿಯ ಮಾಹಿತಿಯನ್ನು ಹಾಕ್ತಿರ್ತೀವಿ. ಆಮೇಲೆ ನಿಮಗೆ ಇಲ್ಲಿ ಮಾಹಿತಿ ಕೇಂದ್ರದ ಡೆಸ್ಕಿನ ನಂಬರು ಕೂಡ ಸಂಪರ್ಕಿಸ್ಬೋದು. ನಿಮಗೇನಾದರೂ ಮಾಹಿತಿಗಳು ಬಸ್ಸಿನ ಬಗ್ಗೆ ಬೇಕಾಗಿತ್ತಂದ್ರೆ ಸಂಪರ್ಕಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.